ಪವಿತ್ರ ಗೌಡ ಸೇರಿದಂತೆ ಎಲ್ಲ 7 ಆರೋಪಿಗಳ ಬಂಧನಕ್ಕೆ ತಯಾರಿ ನಡೀತಾ ಇದೆ. 7 ಆರೋಪಿಗಳನ್ನ ಬಂಧಿಸಿ ಠಾಣೆಗೆ ಕರೆತರಲಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಅಥವಾ ಕಾಮಾಕ್ಷಿಪಾಳ್ಯ ಠಾಣೆಗೆ ಆರೋಪಿಗಳನ್ನ ಕರೆತರಲಾಗುತ್ತೆ. ಬಂಧನ ಪ್ರಕ್ರಿಯೆ ಮುಗಿಸಿದ ನಂತರ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ ಅನುಮತಿ ಪಡೆದು ಜೈಲಿಗೆ ಎಲ್ಲ ಆರೋಪಿಗಳು ಕೂಡ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 7 ಆರೋಪಿಗಳ ಬಂಧನಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಹೊರಬಿದ್ದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆದರು. ತಕ್ಷಣವೇ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಹಾಗಾಗಿ ಎಲ್ಲ 7 ಆರೋಪಿಗಳ ಬಂಧನ ಇವತ್ತೇ ಆಗುತ್ತೆ. ಎಲ್ಲರ ಬಗ್ಗೆಯೂ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ರು. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ RR ನಗರದ ತಮ್ಮ ಮನೆಯಲ್ಲಿದ್ದಾರೆ. ಪ್ರಕರಣದ 2ನೇ ಆರೋಪಿ ದರ್ಶನ್ ತಮಿಳುನಾಡಿಗೆ ಹೋದವರು ಬೆಂಗಳೂರಿನ ಕಡೆ ವಾಪಸ್ ಬರ್ತಾ ಇದ್ದಾರೆ. ಸಂಜೆ 4:30ಕ್ಕೆ ಸರೆಂಡರ್ ಆಗ್ತಾರಂತೆ. ಈಗಾಗಲೇ ಪ್ರದೋಷ್ ಪ್ರಕರಣದ 14ನೇ ಆರೋಪಿ, ಆತನ ಬಂಧನ ಆಗಿದೆ. ಇನ್ನು ಉಳಿದ 4 ಬಂಧನ ಆಗತ್ತೆ. ಬಂಧನ ಪ್ರಕ್ರಿಯೆ ಮುಗಿಸಿದ ನಂತರ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸುತ್ತಾರೆ ಪೊಲೀಸರು. ಕೋರ್ಟ್ ಅನುಮತಿ ಪಡೆದು ಜೈಲಿಗೆ ಎಲ್ಲ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ. 7 ಮಂದಿ ಇವತ್ತೇ ಅರೆಸ್ಟ್ ಆಗ್ತಾರೆ. A1 ಆರೋಪಿ ಪವಿತ್ರ, A2 ದರ್ಶನ್, ಪ್ರಕರಣದ 6ನೇ ಆರೋಪಿ ಜಗದೀಶ್, 7ನೇ ಆರೋಪಿ ಅನುಕುಮಾರ್, 11ನೇ ಆರೋಪಿ ನಾಗರಾಜ್, ಲಕ್ಷ್ಮಣ್ 12ನೇ ಆರೋಪಿ ಮತ್ತು 14ನೇ ಆರೋಪಿ ಪ್ರದೋಷ್ ಬಂಧನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.